ಹಾರುವ ಆಮೆ. ಒಂದು ದೊಡ್ಡ ಕಾಡಿತ್ತು. ಆ ಕಾಡಿನ ಮಧ್ಯೆ ಒಂದು ಕೆರೆ. ಆ ಕೆರೆಯಲ್ಲಿ ಒಂದು ಆಮೆ ವಾಸ ಮಾಡ್ತಿತ್ತು. ಅದು ತುಂಬ ಬುದ್ಧಿವಂತ ಆಮೆ ಆಗಿತ್ತು. ಆದರೆ ಒಂದು ದೊಡ್ಡ ಸಮಸ್ಯೆ ಏನಂದ್ರೆ ಅದು ತುಂಬ ಮಾತಾಡ್ತಿತ್ತು. ಯಾರೇ ಹತ್ರ ಬಂದರೂ ತನ್ನ ಜ್ಞಾನ, ಅನುಭವ, ಸಲಹೆ ಎಲ್ಲವನ್ನು ಫ್ರೀಯಾಗಿ ಕೊಡ್ತಿತ್ತು. ಒಂದಿನ ಅಲ್ಲಿಗೆ ಒಂದು ಚಿಕ್ಕ ಕೋತಿ ಬಂತು. ಕೋತಿ ಕೇಳ್ತು, ಅಣ್ಣ, ನೀನಿಷ್ಟು ಮಾತಾಡ್ತೀಯಾ? ಎಲ್ಲದಕ್ಕೂ ಉತ್ತರ ಕೊಡ್ತೀಯಾ? ಆಮೆ ಹೆಮ್ಮೆಯಿಂದ ಹೇಳ್ತು, ಜ್ಞಾನ ಅಂದ್ರೆ ಹಂಚೋದು ಕಣೋ. ಕೋತಿ ನಕ್ಕು, ಹೌದಾ? ಆದ್ರೆ ಯಾವಾಗ ಮಾತಾಡ್ಬೇಕು, ಯಾವಾಗ ಮೌನವಾಗಿರ್ಬೇಕು ಅನ್ನೋದು ಕೂಡ ಒಂದು ಜ್ಞಾನ ಅಲ್ವಾ? ಆಮೆ ಅದನ್ನ ಗಮನ ಕೊಡಲಿಲ್ಲ. ಒಂದಿನ ಕಾಡಿಗೆ ಭೀಕರ ಬರ ಬಂತು. ಕೆರೆ ಒಣಗೋಕೆ ಶುರು ಆಯಿತು. ಎಲ್ಲ ಪ್ರಾಣಿಗಳು ಬೇರೆ ಕಡೆ ಹೋಗೋಕೆ ತಯಾರಿ ಮಾಡಿಕೊಂಡ್ವು. ಆಮೆ ನೆಲದ ಮೇಲೆ ನಿಧಾನವಾಗಿ ನಡೆಯೋದ್ರಿಂದ ದೂರದ ಕಾಡಿಗೆ ಹೋಗೋಕೆ ಆಗಲ್ಲ. ಆಗ 2 ಕೊಕ್ಕರೆಗಳು ಬಂದ್ವು. ಕೊಕ್ಕರೆ ಹೇಳ್ತು, ನಾವು ನಿನ್ನನ್ನ ಬೇರೆ ಕೆರೆಗೆ ಕರೆದೊಯ್ಯಬಹುದು. ಆಮೆ ಖುಷಿಯಿಂದ, ಹೇಗೆ? ಕೊಕ್ಕರೆ ಒಂದು ಕೋಲನ್ನ ತೋರಿಸಿ, ಈ ಕೋಲನ್ನ ನೀನು ಬಾಯಲ್ಲಿ ಕಚ್ಚು, ನಾವು ಇಬ್ರು ಕೊನೆಯಲ್ಲಿ ಹಿಡಿದು ಹಾರ್ತೀವಿ. ಆದ್ರೆ ಒಂದು ಕಂಡೀಷನ್, ಮಧ್ಯೆ ಮಾತಾಡಬಾರ್ದು. ಆಮೆ ಸ್ವಲ್ಪ ಯೋಚಿಸ್ತು, ಆದರೆ ಜೀವ ಉಳಿಸ್ಕೊಳ್ಳೋಕೆ ಒಪ್ಕೊಳ್ತು. ಕೊಕ್ಕರೆಗಳು ಆಚೆ ಈಚೆ ಮೂಲೆಗಳನ್ನ ಹಿಡಿದು ಹಾರಿದ್ವು. ಆಮೆ ಆ ಕೋಲ್ನ ಗಟ್ಟಿಯಾಗಿ ಕಚ್ಕೊಂಡಿತ್ತು. ಕೆಳಗೆ ಕಾಡಿನ ಪ್ರಾಣಿಗಳು ನೋಡ್ತಿದ್ವು. ಒಂದು ಜಿಂಕೆ ಹೇಳ್ತು, ಅಯ್ಯೋ, ಆಮೆ ಹಾರ್ತಿದೆಯಲ್ಲ. ಮತ್ತೊಂದು ಹೇಳ್ತು, ಇದು ಎಷ್ಟು ಬುದ್ಧಿವಂತ ಆಮೆ. ಇದನ್ನ ಕೇಳಿದ ಆಮೆಗೆ ತಡೆಯಕ್ಕಾಗ್ಲಿಲ್ಲ. ಆಮೆ ಮನ್ಸಲ್ಲೇ, ನಾನ್ ಮಾತಾಡದೆ ಇದ್ರೆ ಇವ್ರು ನನ್ನನ್ನ ದಡ್ಡ ಅನ್ಕೊಳ್ತಾರೆ. ಅದು ಬಾಯಿ ತೆರೆದು ಹೇಳ್ಬೇಕಂತ ಪ್ರಯತ್ನ ಮಾಡ್ತು. ನಾನು ಬುದ್ಧಿವಂತ ಆದ್ದರಿಂದ ಅನ್ನುವಷ್ಟರಲ್ಲೇ ಕೋಲಿನ ಜೊತೆ ಆಮೆ ಕೂಡ ಕೆಳಗೆ ಬಿತ್ತು. ಆಮೆ ಬದುಕುಳಿದಿತ್ತು. ಆದರೆ ಗಂಭೀರವಾಗಿ ಗಾಯ ಆಯಿತು. ಕೆರೆಯನ್ನ ತಲುಪಲಿಲ್ಲ. ಮಾತಾಡೋ ಆಸೆಯಿಂದ ಅದರ ಜೀವನವನ್ನೇ ಅಪಾಯಕ್ಕೆ ಹಾಕೊಳ್ತು. ಎಲ್ಲ ಜ್ಞಾನವನ್ನು ಎಲ್ಲ ಸಮಯದಲ್ಲೂ ಹೇಳಬೇಕು ಅನ್ನೋದು ಬುದ್ಧಿವಂತಿಕೆ ಅಲ್ಲ. ಕೆಲವೊಮ್ಮೆ ಮೌನವೇ ನಮ್ಮನ್ನು ಉಳಿಸಿಕೊಳ್ಳುತ್ತವೆ. ಸೊ ಫ್ರೆಂಡ್ಸ್, ಈ ಆಮೆ ಕತೆ ಹೇಗಿತ್ತು? ಇಷ್ಟ ಆಗಿದ್ರೆ ನಿಮ್ಮ ಮಕ್ಕಳಿಗೂ ಹೇಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಈ ಕತೆಗೆ ನೀವೆಷ್ಟು ರೇಟಿಂಗ್ಸ್ ಕೊಡ್ತೀರಾ ಅನ್ನೋದನ್ನು ಕಾಮೆಂಟ್ ಮಾಡಿ. ನಮ್ಮ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ ನಮ್ಮ ಕತೆ ಎಕ್ಸ್ಪ್ರೆಸ್ ಫ್ಯಾಮಿಲಿಲಿ ಒಬ್ಬರಾಗಿ. ಮತ್ತೆ ಇದೇ ಥರ ಇಂಟ್ರೆಸ್ಟಿಂಗ್ ಕಥೆಯೊಂದಿಗೆ ಬೇಗ ಬರ್ತೀನಿ. ಥ್ಯಾಂಕ್ ಯು.